ಬಂಧುಗಳೇ ನಮಸ್ಕಾರ. ಅನಾದಿ ಕಾಲದಿಂದ ಅಂದ್ರೆ ನಮ್ಮ ತಾತ ಮುತ್ತಾತ ನಮ್ಮ ಅಜ್ಜ ಎಲ್ಲರ ಕಾಲದಿಂದೊಳಗ ನಮ್ಮ ಹಿಂದೂ ಸಂಪ್ರದಾಯದೊಳಗ ನಮ್ಮ ಎಲ್ಲ ಹಬ್ಬ ಹರಿದಿನಗಳು ಶುರುವಾಗೋದು ಮಣ್ಣಿನ ಪೂಜೆಯಿಂದಲೇ, ಮುಗಿಯೋದು ಕೂಡ ಮಣ್ಣಿನ ಪೂಜೆಯಿಂದಲೇ. ಉದಾಹರಣೆಗೆ ನಮ್ಮ ಮಣ್ಣೆತ್ತಿನ ಅಮಾವಾಸ್ಯೆ ಕಾರ್ ಹುಣ್ಣಿಮೆಯಿಂದ ಹಿಡ್ಕೊಂಡು ಕಾರ್ ಹುಣ್ಣಿಮೆಯೊಳಗ ಬಸವಣ್ಣನ ಪೂಜೆ ಮಾಡ್ಬೋದು. ಅದಾದ ಬಳಿಕ ಗುಳ್ಳವನ ಪೂಜೆ ಮಾಡೋದು, ಅದಾದ ಬಳಿಕ ನಾಗಪ್ಪನನ್ನ ಪೂಜೆ ಮಾಡೋದು, ಅದಾದ ಬಳಿಕ ಗೌರಿ ಗಣೇಶನನ್ನ, ಅಲ್ಲಿ ಬುಕ್ಕವನ್ನ ಪೂಜೆ ಮಾಡೋದು. ಕೊನೆಗೆ ಮಹಾನವಮಿಯೊಳಗ ಘಟ ಸ್ಥಾಪನೆ ಮಾಡಿ ಅದನ್ನೂ ಕೂಡ ಮಣ್ಣಿಗೆನೆ ಅರ್ಪಿಸ್ತೀವಿ. ನಾವು ಯಾವ್ಯಾವುದನ್ನ ಮಣ್ಣು ದೇವರು ಅಂತ ಪೂಜೆ ಮಾಡಿವಲ್ಲ ಅದನ್ನೆಲ್ಲ ಮಣ್ಣಿಗೆ ಅರ್ಪಿಸುವಂತ ನಮ್ಮ ಈ ಧಾರ್ಮಿಕ ಸನಾತನ ಧರ್ಮದಲ್ಲಿ ನಾವು ಪಾಲಿಸ್ಕೊಂಡು ಬಂದಿರ್ತಕ್ಕಂಥದ್ದನ್ನ ಈ ಗಣೇಶ ಚತುರ್ಥಿಯೊಳಗ ಆಡಂಬರ ಮತ್ತು ವೈಭವೀಕರಣದ ಬೆನ್ನ ಹತ್ತಿ ನಾವೆಲ್ಲ POP ಗಣಪತಿಗಳನ್ನ ಇಡುವುದು, ಅದನ್ನ ಮಣ್ಣಿಗೆ ನೀರಿಗೆ ಹಾಕಿ ಅದನ್ನ ನಾವ ಕೆಡಕ್ ಮಾಡ್ಕೊಳಕತ್ತೀವಿ. ಯಾವ ಗಣಪತಿನೂ ನನ್ನನ್ನ POP ಅಂತ ಮಾಡ್ರಿ ಅಥವಾ ವೈಭವವನ್ನ ಮಾಡ್ರಿ, ನಾನು ನಿಮಗೆ ಜಾಸ್ತಿ ವರ ಕೊಡ್ತೀನಿ ಅಂತ ಗಣಪತಿ ನಮಗೆ ಯಾವಾಗೂ ಹೇಳೇ ಇಲ್ಲ. ಹೊರತಾಗಿ ಅದನ್ನ ನಾವೇ ವರ ಕೊಡುವ ಮಣ್ಣಿನ ಗಣಪತಿಯನ್ನು ಬಿಟ್ಟು ನಮಗೆ ಶಾಪ ಕೊಡ್ತಕ್ಕಂಥ POP ಗಣಪತಿಗಳನ್ನ ನಾವೆಲ್ಲರೂ ಪ್ರತಿಷ್ಠಾಪಿಸಿ ನಮ್ಮ ನೈರ್ಮಲ್ಯವನ್ನ ನಾವೇ ಹಾಳು ಮಾಡ್ಕೊಳಕತ್ತೀವಿ. ಆ ಕಾರಣಕ್ಕಾಗಿ ಈ ಮನವರಿಕೆಯ ನಮ್ಮ ಗಣಪ ಮಣ್ಣಿನ ಗಣಪ ಅಂತಕ್ಕಂಥ ಅಭಿಯಾನವನ್ನ ಅರಭಾವಿ ಫೌಂಡೇಶನ್ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಸರ್ಕಾರದವರ ಸಹಯೋಗದೊಂದಿಗೆ ಸತತ 3ನೇ ವರ್ಷದಲ್ಲಿ ಪ್ರಾಮಾಣಿಕವಾಗಿ ಈ ಅಭಿಯಾನವನ್ನ ಮಾಡ್ಕೊಂಡು ಬಂದಿದ್ದೇವೆ. ಎಷ್ಟು ಸಾಧ್ಯವಾಗಿದೆಯೋ ಅಷ್ಟು ಜನರು POPಗಳನ್ನ ತ್ಯಜಿಸಿ ಮಣ್ಣಿನ ಗಣಪತಿಯನ್ನ ನಮ್ಮ ಹಿರಿಯರು ಸನಾತನ ಪದ್ಧತಿಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಹಬ್ಬವನ್ನ ಅದರೊಟ್ಟಿಗೆ ಅದರ ಹಾಗೆ ಮಾಡಿಕೊಂಡು ಹೋಗೋಣ ಅಂತಕ್ಕಂಥ ಅರ್ಥವೇ ಈ ನಮ್ಮ ಗಣಪ ಮಣ್ಣಿನ ಗಣಪ ಅಭಿಯಾನದ ಮೂಲ ಉದ್ದೇಶ. ಎಲ್ಲರೂ ಸುರಕ್ಷತೆಯಿಂದ ಜವಾಬ್ದಾರಿಯಿಂದ ಗಣಪತಿಯ ಉತ್ಸವವನ್ನ ಆಚರಿಸೋಣ. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.